ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಕೇಳೋದಿಲ್ಲ. ಹೈಕಮಾಂಡ್ ನಾಯಕರು ಹೇಳಿದ್ರೆ ಈಗಲೇ ನಾನು ಸ್ಥಾನ ಬಿಟ್ಟು ಹೋಗ್ತೀನಿ, ಹೈಕಮಾಂಡ್ ಹೇಳಿದ್ರೆ ಸ್ಥಾನ ಬಿಡ್ತೀನಿ, ನನಗೆ ನನ್ನ ಹೈಕಮಾಂಡ್ ಅತಿ ಮುಖ್ಯ, ಅವರು ಏನು ಹೇಳ್ತಾರೋ ಅದರಂತೆ ನಡೆಯುವೆ. ಇದು ಕೂಡ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ರು. ಹೈಕಮಾಂಡ್ ಹೇಳಿದ್ರೆ ಮಾತ್ರ ನಾನು ಕೇಳೋದು. ಎಡಗಡೆಯಿಂದ ಯಾರೋ ಹೇಳಿದ್ರು, ಬಲಗಡೆಯಿಂದ ಯಾರೋ ಹೇಳಿದ್ರು, ಮುಂದಿಂತ್ಕೊಂಡು ಯಾರೋ ಹೇಳಿದ್ರು, ಕೇಳಲ್ಲ. ನನ್ನ ಕರ್ಣ ಬುಡಗಳು ಅರಳೋದು ಡೆಲ್ಲಿ ನಾಯಕರು ಹೇಳಿದಾಗ ಮಾತ್ರ ಅಂತ. ಬಿಡು ಅಂದ್ರೆ ಸ್ಥಾನ ಬಿಡ್ತೀನಿ, ಇಲ್ದಿದ್ರೆ ಬಿಡಲ್ಲ. ನಾನೇನು ಸ್ಥಾನಕ್ಕೆ ಅಂಟ್ಕೊಂಡು ಕೂತಿಲ್ಲ ಅಂತಾರೆ ಸಿದ್ದರಾಮಯ್ಯ ಅವರು. ನಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷ, 60 ವರ್ಷ ದೇಶವನ್ನಾಳಿದ ಪಕ್ಷ. ನಮ್ಮಲ್ಲೊಂದು ಸಿಸ್ಟಮ್ ಇದೆ, ಒಂದು ವ್ಯವಸ್ಥೆ ಇದೆ. ಹೈಕಮಾಂಡ್ ಹೇಳಿದ್ರೆ ಸ್ಥಾನ ಬಿಡ್ತೀವಿ. ಅವ್ರು ಯಾರೋ ಹಠ ಹಿಡಿದ್ರು, ರಾಮನಗರದವರು ಹೇಳಿದ್ರು, ಕುಣಗಲ್ ಅವರು ಹೇಳಿದ್ರು ಅಂತ ಹೇಳಿ ನಾನು ಕೇಳೋದಿಲ್ಲ. ಹೈಕಮಾಂಡ್ ನಾಯಕರು CLP ಸಭೆಯ ಮುಖಾಂತರವಾಗಿ ಯಾರಿಗೆಷ್ಟು ಬೆಂಬಲ ಇದೆ ಅನ್ನುವುದನ್ನು ಅಧ್ಯಯನ ಮಾಡಿ, ಕಡೆಯದಾಗಿ ಸುದೀರ್ಘ ಚರ್ಚೆ ಮಾಡಿ ಕಟ್ಟ ಕಡೆಯ ತೀರ್ಮಾನ ಕೊಡೋವರೆಗೂ ನನ್ನ ನಿಲುವಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅಂತ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಹುದ್ದೆಯಲ್ಲಿ ಇರುವಂಥ ಹೈಕಮಾಂಡ್ ಹೇಳಿದ್ರೆ ಇರ್ತೀನಿ, ಬಿಡು ಅಂದರೆ ಬಿಡ್ತೀನಿ. ಸಿದ್ದರಾಮಯ್ಯನವರ ಅಧಿಕೃತ ಹೇಳಿಕೆ. ನಾನು ಸಿಎಂ ಆಗಿರಬೇಕು ಅಂತ ಹೇಳಿ ಮೈಸೂರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಬಯಸ್ತಾ ಇದೆ, ಇದು ಅವರ ಹೇಳಿಕೆ. ಅವಕಾಶ ಕೊಟ್ಟರೆ ಮತ್ತೆರಡು ಬಜೆಟ್ ಮಂಡಿಸ್ತೀನಿ 2027 2028 ಅಂತ. ಬಜೆಟ್ ಮರುದಿನವೇ ಸಿಎಂ ಹೇಳಿದ್ದು ಇದು ಸ್ವಲ್ಪ ಸಂಚಲನವನ್ನು ಮೂಡಿಸ್ತಾ ಇದೆ. ಮೈಸೂರು ಪಕ್ಷದ ಹೈಕಮಾಂಡ್ ಅಂದರೆ ಕೇವಲ ಮೈಸೂರು ಮಾತ್ರ ಬಯಸ್ತಾ ಇರೋದಲ್ಲ, ಇಡೀ ಕರ್ನಾಟಕವೇ ನಾನು ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿ ಬಯಸ್ತಾ ಇದೆ ಎನ್ನುವಂತಹದ್ದು ಸಿಎಂ ಸಿದ್ದರಾಮಯ್ಯರ ಹೇಳಿಕೆ. ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೈಕಮಾಂಡ್ ಅವಕಾಶ ಕೊಟ್ಟರೆ ಮತ್ತೆರಡು ಬಜೆಟನ್ನು ಮಂಡಿಸ್ತೀನಿ. ದಾಖಲೆಯ ಬಜೆಟ್ ಮಂಡನೆ ಮರುದಿನವೇ ಸಿದ್ದರಾಮಯ್ಯ ನೀಡಿದ ಈ ಹೇಳಿಕೆ ರಾಜ್ಯದ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ಇನ್ನು ಮೈಸೂರು ತಾಲೂಕಿನ ಪಿಲ್ಲಹಳ್ಳಿ ಹೆಲಿಪ್ಯಾಡ್ನಲ್ಲಿ ಶನಿವಾರ ಮಾತನಾಡಿದ ಸಿದ್ದರಾಮಯ್ಯನವರು ಸಿಎಂ ಬದಲಾವಣೆಯ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ನನಗೆ ಯಾರೋ ಏನೋ ಹೇಳುತ್ತಾರೆ ಎಂಬುದು ಮುಖ್ಯ ಆಗೋದಿಲ್ಲ, ಹೈಕಮಾಂಡ್ ತೀರ್ಮಾನವಷ್ಟೇ ನನಗೆ ಅತಿ ಮುಖ್ಯ. ಹೈಕಮಾಂಡ್ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಮೈಸೂರಿನ ಜನ ಮಾತ್ರ ಅಲ್ಲ, ಇಡೀ ನಾಡಿನ ಜನರು ಸಿಎಂ ಆಗಿ ಇರಬೇಕು ಅಂತ ಹೇಳಿ ಬಯಸಿದ್ದಾರೆ. ಅವಕಾಶ ಸಿಕ್ಕಿದ್ರೆ ಮತ್ತೆರಡು ಬಜೆಟ್ ಮಂಡಿಸ್ತೀನಿ. ಇದು ಸಿಎಂ ಸಿದ್ದರಾಮಯ್ಯನವರ ಅಧಿಕೃತವಾದ ಹೇಳಿಕೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.